So hi, hello everyone. So welcome to the Competitive Guy YouTube channel. So SBI PO exam ನಾನು ಬಂದುಬಿಟ್ಟು ಹುಬ್ಳಿಯಲ್ಲಿತ್ತು. ಸೊ ನನ್ನ ಶಿಫ್ಟು ಐ ಥಿಂಕ್ 1st ಆಗಸ್ಟ್ ಸೆಕೆಂಡ್ ಶಿಫ್ಟ್ ಇತ್ತು. ನಾನು ಸಮ್ ಅನಾಲಿಸಿಸ್ ಈಗ ನೋಡಿರೋ ಪ್ರಕಾರ ಐ ಥಿಂಕ್ ದಿಸ್ ಈಸ್ ದ ಟಫೆಸ್ಟ್ ಶಿಫ್ಟ್ ಅಂತ ಅಂತಿದ್ದಾರೆ. ನೋಡೋಣ, ಟಫೆಸ್ಟ್ ಶಿಫ್ಟ್ ಅಂದರೆ ನಾರ್ಮಲೈಸೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಲೆಟ್ಸ್ ಸಿ. ಸೊ ಸೆಂಟರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಸ್ವಲ್ಪ ಮಳೆ ಭಾಳ ಇತ್ತು. ಸೊ ಅದೇ ಪ್ರಾಬ್ಲಮ್ ಆಯಿತು. ಸೊ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಭಾಳ ಲೇಟ್ ಮಾಡಿದರು. ಐ ಥಿಂಕ್ ಆಫ್ಟರ್ ರಿಜಿಸ್ಟ್ರೇಷನ್ ಓನ್ಲಿ 5 minutes ಲೆಫ್ಟ್ ಇತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ. ಸ್ಟಿಲ್ ಇಟ್ಸ್ ಓಕೆ. ಆ್ಯಂಡ್ ದೆನ್ ಅಟೆಂಪ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಓಕೆ, ಫಸ್ಟ್ ಸೆಕ್ಷನ್ ಇಂಗ್ಲೀಷಲ್ಲಿ ಓಪನ್ ಆಯ್ತಲ್ಲ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಇಂಗ್ಲೀಷಲ್ಲಿ ಸ್ಕಿಪ್ ಮಾಡ್ತೀನಿ ಕ್ವಶನ್ಸ್. ಯಾವಂದರೆ ಫೈಂಡ್ ದ ಕರೆಕ್ಟ್ ಸೆಂಟೆನ್ಸಸ್ ಅಂತ ಇರ್ತಾವಲ್ಲ, ಆ ಕ್ವಶನ್ಸ್ನ ನಾನು ಸ್ಕಿಪ್ ಮಾಡ್ತೀನಿ. ಸೊ ಇದಕ್ಕಂದರೆ ಅದರ ಟೈಮ್ ಭಾಳ ಹಿಡಿಯುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೆ, ಅಂದರೆ ಸೆಕ್ಷನ್ ಮಾರ್ಕ್ ಕೊಡುವಾಗ ಇಲ್ಲಿ ಅಥವಾ ಮಾರ್ಕ್ ಕೊಡುವಾಗ ಗೈಡ್ಲಿಯಲ್ಲಿ ಅದನ್ನ ಅಬ್ಸರ್ವ್ ಮಾಡಿದ್ದೆ. ಆ ಟೈಪ್ ಕ್ವಶನ್ಸ್ ನಾನೇನಾದರೂ ಅಟೆಂಪ್ಟ್ ಮಾಡಿದರೆ ನಾನು ಅಟೆಂಪ್ಟ್ ಕಡಿಮೆ ಆಗ್ತವೆ, ಪ್ಲಸ್ ಮಾರ್ಕ್ಸ್ ಕೂಡ ಕಡಿಮೆ ಆಗ್ತವೆ. ಸೊ ಆ ಟೈಪ್ ಕ್ವಶನ್ಸು 3 ಇದ್ವು. ಸೊ ನಾನು 3 ಸ್ಕಿಪ್ ಮಾಡಿದೆ. ಸೊ ಆ 3 ಸ್ಕಿಪ್ ಮಾಡಿದ್ದಕ್ಕೆ ನಾನು ಆಲ್ಮೋಸ್ಟ್ 37 ಔಟ್ ಆಫ್ 40 ಅಟೆಂಪ್ಟ್ ಆದವು. ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ. ಐ ಥಿಂಕ್ 30+ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡೋಣ ಏನಾಗುತ್ತೆ. ದೆನ್ ನೆಕ್ಸ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಆ್ಯಕ್ಚುಲಿ ಇದೇ ನಂದು ಸ್ಟ್ರಾಂಗೆಸ್ಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರೊಳಗಡೆ ನಾನು ಸ್ವಲ್ಪ ಸ್ಟ್ರಾಂಗ್ ಇರೋದು ಕ್ವಾಂಟಲ್ಲಿ. ಆ್ಯಂಡ್ ಇದರೊಳಗಡೆ ನನ್ನ ಕೇಳಿದರೆ ನಾನು ಇನ್ನೂ ಭಾಳ ಅಟೆಂಪ್ಟ್ ಮಾಡ್ಬೋದಿತ್ತು. ಇನ್ನೂ 3-4 ಕ್ವಶನ್ ಮಾಡ್ಬೋದಿತ್ತು. ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ನನಗೆ ಫಸ್ಟ್ ಶಿಫ್ಟ್ ಮುಗಿದವರು ಒಬ್ಬರು ಕಾನ್ಷಿಯಸ್ಲಿ ಹೇಳಿದರು, ಈಗ ಹೋಗಿ ತೊಗೋಬೇಡ, ಏನು ಮಾಡಂದರೆ ಜಸ್ಟ್ ಒಂದು ಸಾರಿ ಅನಲೈಸಿಸ್ ಮಾಡು ಅಂತ. ಸೊ ಅದಕ್ಕೆ ನಾನು ಕ್ವಾಂಟ್ ರೀಸ್ನಿಂಗಲ್ಲಿ ಫಸ್ಟು 1 minute ಏನೇನು ಬಂದಿದೆ ಪೇಪರಲ್ಲಿ ನೋಡಿ ಯಾವ್ಯಾವ ಮಾಡಬೇಕಂತ ಮಾರ್ಕ್ ಆ್ಯಸ್ ರೈಟ್ ಹೊಡೆಯೋಣ ಅಂದ್ಕೊಂಡಿದ್ದೆ. ಸೊ 2 DI ಇದ್ವು. ಐ ಥಿಂಕ್ ಅವೆರಡು ಈಸಿ ಇದ್ವು. ಫಸ್ಟ್ ಅವೆರಡು ಮಾಡಿದೆ ನಾನು. ದೆನ್ ಕ್ಯಾಸ್ಲೆಟ್ ಅನ್ನೋಕ್ಕಾಗಲ್ಲ, ಇನ್ನೂ ಒಂದು ಅದು ಮಾರ್ಕ್ ಪ್ರೈಸ್, ಅದ್ರ ಮೇಲೆ ಒಂದು ಕ್ವಶನ್ ಇಂಟ್ರೆಸ್ಟ್ ಬೇಸ್ಡು ಒಂದಿನ ಕ್ವಶನ್ ಇತ್ತು. ಅದರೊಳಗಡೆ 3-4 ಕ್ವಶನ್ ಇದ್ವು ಅನಿಸುತ್ತೆ. ಸೊ ಅದು ಮಾಡಿದೆ ನೆಕ್ಸ್ಟು. ದೆನ್ ಸಮ್ ಅರ್ಥಮೆಟಿಕ್ ಕ್ವಶನ್ಸ್. ಸೊ ಟೋಟಲಾಗಿ 23 ಔಟ್ ಆಫ್ 30. ಇನ್ನೂ ಒಂದು ಕ್ವಶನ್ ಆನ್ಸರ್ ಬಂದಿತ್ತು. ಆ ಕತ್ಲಿಗೆ ಐ ಥಿಂಕ್ ಶಟ್ ಡೌನ್ ಆಯಿತು. ಸೊ 23/30 ಆಗಿದೆ. ಐ ಥಿಂಕ್ ಗುಡ್ ಅಕ್ಯುರೇಸಿ ಇದೆ ನಂದು. ಲೆಟ್ಸ್ ಸಿ. ದೆನ್ ನೆಕ್ಸ್ಟ್ ಅಂದರೆ ರೀಸ್ನಿಂಗ್. ಆ್ಯಕ್ಚುಲಿ ಇದೇ ನನ್ನ ವೀಕು. ಸೊ ಇದನ್ನೇ ನಾನು ಏನಾದರೂ ಅಲ್ಲಿ ಇದು ಮಾಡಬೇಡ್ದು ಅಂದರೆ ಕಂಪೇರ್ ಮಾಡಿದ್ರೆ 3ಕ್ಕೂ ಇದೇ ನನ್ನ ವೀಕ್ ಸೆಕ್ಷನ್. ಸೊ ರೀಸ್ನಿಂಗಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು, ರೀಸ್ನಿಂಗಲ್ಲಿ ಫಸ್ಟ್ ಅನಾಲಿಸಿಸ್ ಮಾಡಿದೆ ನಾನು 1 ನಿಮಿಷದಲ್ಲಿ ಯಾವ್ಯಾವ ಮಾಡಬೇಕಂತ. ಇಫ್ ನಾನು ಅನಲೈಸಿಸ್ ಮಾಡಿಲ್ಲ ಅಂದರೆ ನನ್ನ ಪೇಪರ್ ಪಕ್ಕ ಇಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದರೆ ಫಸ್ಟ್ ಕ್ವಶನ್ ನನಗೆ ಸರ್ಕಲ್ ಬೇಸ್ಡ್ ಇತ್ತು. ಸರ್ಕಲ್ ಬೇಸ್ಡು ಕಂಪೇರಿಟಿವ್ ಬೇರೆ ಪಜಲ್ಸಿಂಗ್ ನೋಡಿದರೆ ಇದು ಟೈಮಿಂಗ್ ಆನ್ಸರ್ ಬರುತ್ತೆ, ಬಟ್ ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಸೊ ನಾನು ಫಸ್ಟಿಗೆ ನೋಡಿದ ತಣ್ಣ ಇದು ಮಾಡಬಾರ್ದು ಅಂದ್ಕೊಂಡಿದ್ದೆ. ಇನ್ನೂ ಒಂದು ಸಮ್ ಏನಂದರೆ ಇಷ್ಟು ಜನ ಕೂತಿರ್ತಾರೆ ಅನ್ನೋದು ದಿನಸ ಏನೋ ಒಂದು 2 ವೇರಿಯೇಬಲ್ಸ್ ಇತ್ತು. ಅದು ಪಾಸಿಬಿಲಿಟೀಸ್ ಭಾಳ ಬರ್ತಿತ್ತು. ಸೊ ನನಗೆ ಅವೆರಡು ಗೊತ್ತಾಗಿತ್ತು. ಸೊ ಅದು ಸಲಕ್ಕೆ ಫಸ್ಟ್ ಬೇರೆ 3 ಪಜಲ್ಸ್ ಮಾಡೋಣ ಅಂತ ಫಸ್ಟ್ 3 ಪಜಲ್ಸ್ ಮಾಡಿದೆ. ಅವು ಬೇರೆವು. ಸೊ 12 minutesಲ್ಲಿ ಆದವು ಅನಿಸುತ್ತೆ ಇವು 3 ಪಜಲ್ಸು. ಇನ್ನೂ 8 minutes ಉಳಿದಿತ್ತು. ಆವಾಗ ಇವೆರಡು ಪಜಲ್ ಮಾಡೋಕ್ಕೆ ನೋಡಿದೆ ನಾನು. ಆ್ಯಕ್ಚುಲಿ ಇದನ್ನು ಹೋಗಬೇಕಾ ಬೇಡ ಅಂತ. ಆವಾಗ ನೋಡಿದೆ ನಾನು, ಬ್ಲಡ್ ರಿಲೇಷನ್ ಕ್ವಶನ್ ಈಸಿ ಇತ್ತು. ಬ್ಲಡ್ ರಿಲೇಷನ್ ಕ್ವಶನ್ ಈಸಿ ಇರೋ ಕಾರಣ ಸೊ ಇದನ್ನೇ ಮಾಡಿಬಿಡೋಣ ಅಂತಂದೇಳಿ ಬ್ಲಡ್ ರಿಲೇಷನ್ ಕ್ವಶನ್ ಮಾಡಿದೆ. ಇದರಲ್ಲಿ 3-4 ಕ್ವಶನ್ಸ್ ಇದ್ವು ಅನಿಸುತ್ತೆ, ಎಕ್ಸಾಕ್ಟಾಗಿ ನೆನಪಿಲ್ಲ. ಸೊ ಮಾಡಿದೆ, 3-4 ಕ್ವಶನ್ಸ್ ಇದ್ವು. ಸೊ ಅದನ್ನ ಮಾಡಿದೆ. ಏನೋ ಒಂದು ಮಿಸ್ಲೇನಿಯಸ್ ಇತ್ತು, ಅದನ್ನ ಮಾಡಿದೆ. ದೆನ್ ಆಮೇಲೆ ನಾನು ಇದನ್ನ ಮಾಡೋಕ್ಕೆ ಹೋದೆ. ಇಲ್ಲೊಂದು ಯಾವುದೋ ಪಜಲ್ ಇತ್ತಲ್ಲಿ 2 ವೇರಿಯೇಬಲ್ಸ್. ಇದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. 2 ವೇರಿಯೇಬಲ್ಸ್ ಮಾಡಿದೆ. ಇದು ಆನ್ಸರ್ ಬಂದುಬಿಡ್ತು. ಬಟ್ ನಾನು ಪಾಸಿಬಿಲಿಟಿ ಒಂದೇ ಹಾಕಿದ್ದೆ. ಬಟ್ ಇಟ್ಸ್ ಲಕ್, ಅದು ಲಕ್ ಬೇಸ್ಡ್ ಆನ್ಸರ್ ಬಂತು. ಬಟ್ ನಾನು ಅದನ್ನ ಆಪ್ಷನ್ ಹಾಕೋಕ್ಕೆ ಟೈಮ್ ಇದ್ದಿಲ್ಲ. ಯಾಕೆಂದರೆ ಒಂದೇ ಪಾಸಿಬಿಲಿಟಿ ಮೇಲೆ ನಾನು ಟ್ರೈ ಮಾಡಿದೆ, ನೋಡೋಣ ಬರುತ್ತಾ ಆನ್ಸರ್. ಅದೇ ಪಾಸಿಬಿಲಿಟಿಗೆ ಬಂದುಬಿಡ್ತದು ಆನ್ಸರ್. ಬಟ್ ಹಂಗೆ ಪಾಸಿಬಲ್ ಆಗಲ್ಲಲ್ಲ. ಒಂದು ಸಮ್ಟೈಮ್ಸ್ ಅದು ಅಕಸ್ಮಾತ್ ಏನಾದರೂ ಆನ್ಸರ್ ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ತಿತ್ತು ಎಕ್ಸಾಮಲ್ಲಿ. ಸೊ ಮೈ ಅಟೆಂಪ್ಟ್ಸ್ ವೇರ್ 20/30 ಇನ್ ದಿಸ್. ಸೊ ಟೋಟಲ್ ಅಟೆಂಪ್ಟ್ ಬಂದುಬಿಟ್ಟು ನಾನು 80 ಔಟ್ ಆಫ್ 100. ಸೊ ಸೆಲೆಕ್ಷನ್ ಆಗೋ ಚಾನ್ಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರೊಳಗೆ ಬೇರೆ ಇದು ಟಫೆಸ್ಟ್ ಶಿಫ್ಟ್ ಬೇರೆ ಅಂದಿದ್ದಾರೆ. ಸೊ ಹೋಪಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್. ಆ್ಯಂಡ್ ಆಲ್ಸೋ ಮೇನ್ಸ್ ಬರೆಯೋಣ, ನೋಡೋಣ ಏನಾಗುತ್ತೆ. ಸೊ ಮೇನ್ಸಿಗೆ ಪ್ರಿಪೇರ್ ಆಗೋಣ. ಸೊ ನಿಮ್ಮದು ಯಾರ್ಯಾರ್ದೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಆಗಿದೆ, ಯಾವ ರೀತಿ ಬಂದಿದೆ, ಅಥವಾ ಎಷ್ಟೆಷ್ಟು ಅಟೆಂಪ್ಟ್ ಆಗಿದೆ,
ಯಾವ ಶಿಫ್ಟು ಏನು ಅಂತ ನೀವು ಹೇಳಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.